ಮಲೇಶಣ್ಣ, ಹೇಳಿ ಸರ್. ಅಡಿಕೆ ಕೊಯ್ಲೆಲ್ಲ ಕಂಪ್ಲೀಟ್ ಆಯ್ತಾ ನಿಮ್ದು? ಮುಗ್ದಂಗೆ ಆಯ್ತು. ಎಲ್ಲ ಮುಗಿತಾ? ಇನ್ನೇನಾದ್ರು ಸ್ವಲ್ಪ ಇದೆಯಾ? ಇನ್ನೊಂದು 5 ಚೀಲ ಕೊಯ್ಯೋದಿದೆ. ಲಾಸ್ಟ್ ಈ ತಿಂಗಳ ಎಂಡಿನೊಳಗೆ ಕೊಯ್ಬೇಕು. ಇನ್ನೊಂದು 5 ಚೀಲ ಇದೆಯಾ? ಈಗ ನಾವು ಹಳೆ ಶೂಟ್ ಮಾಡಿದ್ವಲ್ಲ 1100 ಗಿಡ 2 ಎಕರೆ ಇತ್ತಲ್ಲ, ನಿಮ್ದು ಹಳೇದು ಇನ್ನು ಬೇರೆ 10 ಎಕರೆ ಇದೆಯಲ್ಲ, ಅದು ಬೇಡ, ಅದು ನಾವು ಶೂಟ್ ಮಾಡಿಲ್ಲ, ಹಾಗಾಗಿ ಬೇಡ. ನಾವು ಶೂಟ್ ಮಾಡಿದ್ವಲ್ಲ 2 ಎಕರೆ, ಅದರಲ್ಲಿ ಎಷ್ಟೆಷ್ಟು ಬಂತು ಅಂತ ಒಂದು ಕ್ಯಾಲ್ಕುಲೇಷನ್ ಕೊಡೋಕ್ಕಾಗತ್ತಾ? ಕೊಡಕ್ಕಾಗುತ್ತೆ. ಮೊದಲನೇ ಕೊಯ್ಲು ಎಷ್ಟು ಬಂತದು? ಮೊದಲನೇ ಕೊಯ್ಲು 25 ಚೀಲ ಬಿತ್ತು. 25 ಚೀಲ ಮೊದಲನೇ ಕೊಯ್ಲು ಬಿತ್ತಾ? ಎರಡನೇ ಕೊಯ್ಲು 120 ಚೀಲ ಬಿತ್ತು. 120 ಚೀಲ. ಮೂರನೇ ಕೊಯ್ಲು 120 ಚೀಲ ಬಿತ್ತು. ಮೂರನೇ ಕೊಯ್ಲು ಅದು 120 ಚೀಲ ಬಿತ್ತು. ಆಮೇಲೆ 4ನೇ ಕೊಯ್ಲು ಅದೊಂದು 40 ಬಿತ್ತು. 40 ಬಿತ್ತು. 40 ಚೀಲ. 5ನೇ ಕೊಯ್ಲು 40 ಚೀಲ. ಓಕೆ, ಅಲ್ಲಿಗೆ ಈ ಲಾಸ್ಟ್ ಕೊಯ್ಲು ಇನ್ನೊಂದು 5 ಚೀಲ ಬೀಳ. ಒಂದು 4-5 ಚೀಲ ಇದೆ. 5 ಚೀಲ ಇದೆ. ಟೋಟಲ್ ಅಲ್ಲಿ ಒಂದು 350 ಚೀಲ. ಟೋಟಲ್ ಆಯ್ತು 350 ಚೀಲ. 350 ಚೀಲ ಹಸಿ ಅಡಿಕೆ ಬಿದ್ದಂಗೆ ಆಯ್ತು. 350 ಚೀಲ ಇಂಟು 75 ಕೆಜಿ ಬ್ಯಾಗ್ ಅದು. 75 ಕೆಜಿ ಬ್ಯಾಗ್ ಅಂದ್ರೆ ಎಷ್ಟಾಯ್ತು ಅಲ್ಲಿ? 260 ಕ್ವಿಂಟಾಲ್. ಹತ್ರ 260 ಪರವಾಗಿಲ್ಲ, ಆಗುತ್ತೆ. 260 ಕ್ವಿಂಟಾಲ್ ಅಂದ್ರೆ 1 ಎಕರೆಗೆ 130 ಕ್ವಿಂಟಾಲ್ ಹಸಿ ಅಡಿಕೆ ಬಿದ್ದಂಗೆ ಆಯ್ತು. ಕ್ವಿಂಟಲ್ ಹಸಿ ಅಡಿಕೆ ಬಿತ್ತು. 1100 ಗಿಡ ನಾವು ಶೂಟ್ ಮಾಡಿದ್ದು. ಓಕೆ, ಅಲ್ಲಿ ಒಣ ಅಡಿಕೆ ನೀವೇ ಬೇಯಿಸೋದ್ರಿಂದ ಒಣ ಅಡಿಕೆ ಕ್ಯಾಲ್ಕುಲೇಷನ್ ಆಗಿದೆ? ಅದು ಕ್ಯಾಲ್ಕುಲೇಷನ್ ಆಗಿದೆ. ಹೆಚ್ಚು ಕಮ್ಮಿ ಒಂದು 39 ಕ್ವಿಂಟಲ್ ಹತ್ರ 40 ಕ್ವಿಂಟಲ್ ಹತ್ರ 40 ಕ್ವಿಂಟಾಲ್ 2 ಎಕರೆಗೆ ಬಿದ್ದಿದೆ ಆಗಿದೆ. ಒಣ ಅಡಿಕೆ. ಅಲ್ಲಿಗೆ ಎಕರೆಗೆ 20 ಕ್ವಿಂಟಾಲ್ ಹಸಿ ಅಡಿಕೆ, 130 ಕ್ವಿಂಟಾಲ್, ಸಾರಿ 20 ಕ್ವಿಂಟಾಲ್ ಒಣ ಅಡಿಕೆ, 130 ಕ್ವಿಂಟಾಲ್ ಹಸಿ ಅಡಿಕೆ ಬಿದ್ದಂಗೆ ಆಯ್ತಲ್ವಾ? ಓಕೆ, ನೀವು ಶೂಟ್ ಮಾಡಿದ್ವಲ್ಲ ಮಲೇಶಣ್ಣ, ಅದನ್ನ ನಾವು ಇನ್ನೂ ಪೋಸ್ಟ್ ಮಾಡಿರಲಿಲ್ಲ, ಅಂದರೆ ವಿಡಿಯೋ ಲಾಂಚ್ ಮಾಡಿರಲಿಲ್ಲ. ಬಿಕಾಸ್ ನಿಮ್ದು ಕೊಯ್ಲೆಲ್ಲ ಕಂಪ್ಲೀಟ್ ಆದಮೇಲೆ ಒಂದು ಕ್ಯಾಲ್ಕುಲೇಷನ್ ತೊಗೊಂಡು ಏನೇನು ಅಡಿಕೆ ಎಷ್ಟು ಬಂತು ಅಂತ ನೋಡ್ಕೊಂಡು ಒಟ್ಟಿಗೆ ಕೊಡೋಣ ಅಂತ ವೆಯ್ಟ್ ಮಾಡ್ತಾ ಇದ್ವಿ. ಸೊ ಅಲ್ಲಿಗೆ ನಿಮಗೆ ಎಕರೆಗೆ 130 ಕ್ವಿಂಟಲ್ ಹಸಿ ಅಡಿಕೆ ಬಂದಂಗಾಯ್ತು. ಸೊ ನಾವು ಫಸ್ಟ್ ಹೇಳೋದೇ 100 ಕ್ವಿಂಟಾಲಿಗೆ ಹೋಗೋಣ ಅಂತ. ನಾವು 100 ಕ್ವಿಂಟಾಲಿಂದ ಈಗ 130 ಕ್ವಿಂಟಾಲಿಗೆ ದಾಟಿದ್ದೀವಿ. ಅಪ್ಪಾಜಿ, ತಮಗೆ ಹೇಗೆ ಅನಿಸ್ತಾ ಇದೆ? 130 ಕ್ವಿಂಟಾಲ್ ಬಂದಿದೆ ಅಲ್ವಾ? ಓಕೆ, ಸಮಾಧಾನ ಇದೆಯಲ್ಲ ನಿಮಗೆ? ಸಮಾಧಾನ ಅಂದ್ರೆ ತುಂಬಾ ಸಮಾಧಾನ ಇದೆ. ಎಲ್ಲರಿಗೂ ಹೇಳ್ಬೋದಲ್ಲ ಸಾವಯವ ಕೃಷಿ ಮಾಡ್ಲಿ ಅಂತ ಸಂತೋಷ. ಅವರೇ ಬರ್ತಾರೆ ಇನ್ನೊಂದು 2 ವರ್ಷ. ಅದೇ, ಯಾರೇ ಬಂದ್ರು ಒಂದೇ ಸಲ ಅಲ್ಲ, ಒಂದು 3 ವರ್ಷ ಕರೆಕ್ಟ್ ಆಗಿ ಮಾಡಂಗಿದ್ರೆ ಬರಬೇಕು. ಇಲ್ಲ ಅಂದ್ರೆ ಅವ್ರಿಗೆ ಏನ್ ಅನ್ಸುತ್ತೋ ಅದ್ ಮಾಡ್ಕೊಳ್ಳಿ. ಸಾವಯವದಲ್ಲಿ ಹೋಗ್ತೀವಿ ಅಂದ್ರೆ ಎಲ್ಲದಕ್ಕೂ ಮುಖ್ಯ ಮಣ್ಣನ್ನ ನಾವೆಷ್ಟು ಚೆನ್ನಾಗಿ ಮಾಡ್ತೀವಿ, ಇಳುವರಿ ಬಂದೇ ಬರುತ್ತೆ. ಈಗ ನೀವು ಅನುಭವಿಸ್ತಾ ಇದ್ದೀರಾ, ಇಳುವರಿ ಬರ್ತಾ ಇದೆ ನಿಮಗೆ. ಇನ್ನು ನಿಮ್ದು ಬೇರೆ 10-12 ಎಕರೆಯಲ್ಲೂ ಅದೇ ತರ ಬರ್ತಾ ಇದೆ. ನಾವು ಈ ಶೂಟ್ ಮಾಡಿದ್ದು 2 ಎಕರೆ ಅಲ್ವಾ, ಹಾಗಾಗಿ ನಾನು ಬರೀ 2 ಎಕರೆ ಕೇಳಿದೆ. ಇನ್ನು ಬೇರೆ ಎಲ್ಲ ಸೇರಿ ನಿಮ್ಗೆ ಜಾಸ್ತಿ ಇದೆ. 11 ವರ್ಷದ ಗಿಡದಲ್ಲಿ. ಅದು ತುಂಬಾ ಹಾಳಾಗಿ ತೋಟನೇ ಅಲ್ವಾ ನಾವು ಇದು ಮಾಡಿದ್ದು. ಅದನ್ನ ರಿಕವರಿ ಆಗಿ 120 ಕ್ವಿಂಟಾಲ್ 130 ಕ್ವಿಂಟಾಲ್ ಹಸಿ ಅಡಿಕೆ ಬಂದಂಗಾಯ್ತು. ಎಕರೆಗೆ 20 ಕ್ವಿಂಟಾಲ್ ಒಣ ಅಡಿಕೆ ಅವ್ರಿಗೆ ಬಿದ್ದಂಗಾಯ್ತು ಅವರೇಜ್ ಆಗಿ.